ಈಗ ಸರ್ ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡ್ರಿ ಸರ್, 150 ಕಿಲೋಮೀಟರ್ಗೆ ಒಂದು ಜಿಲ್ಲೆ ಇರುತ್ತೆ ಏನ್ರಿ ಸರ್. ಆಮೇಲೆ ಅನುದಾನಗಳು ಕೂಡ ನಿಮಗೆ ಈಗ ಉದಾಹರಣೆಗೆ ಒಂದು ಹಾಸ್ಪಿಟಲ್ಲು, ಉದಾಹರಣೆಗೆ ಒಂದು ಏನಾದರೂ ಒಂದು ಮೆಡಿಕಲ್ ಕಾಲೇಜು ಜಿಲ್ಲೆಗೆ ಒಂದರಂತ ಕೊಡ್ತಾರೆ, ಹೌದಲ್ರಿ ಸರ್. ಜಿಲ್ಲೆಗೆ ಒಂದರಂತೆ ಕೊಡ್ತಾರೆ. 150 ಕಿಲೋಮೀಟರ್ ವಿಸ್ತೀರ್ಣ ಇರುವಂತಹ ಒಂದೊಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅಂದರೆ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಕಂಪ್ಯಾರಿಟಿವ್ಲಿ ಈಗ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಅತಿ ದೊಡ್ಡ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಆದರೆ ಅನ್ಯಾಯ ಯಾರಿಗಾಯ್ತು ರೀ ಸರ್? ಅತ್ಯಂತ ದೊಡ್ಡ ಜಿಲ್ಲೆಗೆ ಆಯ್ತು, ಹೌದಲ್ರಿ ಸರ್. ಎಷ್ಟು 18 ವಿಧಾನಸಭಾ ಕ್ಷೇತ್ರಗಳಿವೆ ಬೆಳಗಾವಿ ಜಿಲ್ಲೆಯಲ್ಲಿ, ಹೌದಿಲ್ರಿ ಸರ್. ಅದು ಒಂದು ರೀತಿ ಒಂದು 5-6 ಜಿಲ್ಲೆಗಳು ಸೇರಿಸಿದಷ್ಟು ದೊಡ್ಡ ಪ್ರಮಾಣದ ವ್ಯಾಪ್ತಿ ವಿಸ್ತೀರ್ಣ ಹೊಂದಿರುವಂಥ ಬೆಳಗಾವಿ ಜಿಲ್ಲೆ. ನೀವು ನೋಡಿ, ಕರೋನಾ ಟೈಮ್ನಲ್ಲಿ ನೀವು ಅಥಣಿ, ರಾಯಬಾಗ, ಕುಡಚಿ ಮತ್ತು ಗಡಿ ಭಾಗದ ಜನ ವಿಲವಿಲ ಒದ್ದಾಡಿದ್ರು. ಎಲ್ಲ ಸಾಂಗ್ಲಿ ಹೋದ್ರು, ಮಹಾರಾಷ್ಟ್ರ ಹೋದ್ರು, ಬರೋಕ್ಕಾಗಿಲ್ಲ ಈಗ ಅವ್ರಿಗೆ. ಅಂತಹ ಸಂದರ್ಭದಲ್ಲಿ ಒಂದು ಜಿಲ್ಲೆ ಆದರೆ ಎಲ್ಲ ಅನುಕೂಲಗಳು, ಸೌಲಭ್ಯಗಳು ಅವ್ರ ಮನೆ ಬಾಗಿಲಿಗೆ ಬರ್ತಾರಲ್ಲ, ಅದಕ್ಕೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ವಿರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ರಿ? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ.